ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಹಾಶಿವರಾತ್ರಿ ಪ್ರಯುಕ್ತ ಹುರಿದಕ್ಕಿ ತಂಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾನು ಇಲ್ಲಿ ಕಡಲೆ ಬೀಜನ ಹುರಿದು ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಗಸಗಸೆ, ಎಳ್ಳು, ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ತೊಗೋಬಹುದು. ಹುರ್ಗಡ್ಲೆ, ಅಕ್ಕಿನ ವಾಶ್ ಮಾಡಿ 2 ದಿನ ಬಿಸಿಲಲ್ಲಿ ಒಣಗಿಸಿ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವನ್ ನೀವು ಬೇಕಾದರೆ ರೇಷನ್ ಅಕ್ಕಿ ಅಥವಾ ಸೋನಾ ಅಕ್ಕಿ ಬೇಕಾದ್ರೆ ಯೂಸ್ ಮಾಡ್ಬೋದು, ಬಟ್ ನಾನಿಲ್ಲಿ ರಾಜಮುಡಿ ಕೆಂಪಕ್ಕಿ ಯೂಸ್ ಮಾಡ್ತಾಯಿದ್ದೀನಿ. ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಏಲಕ್ಕಿ ಒಂದು 6 ತೊಗೊಂಡಿದ್ದೀನಿ. ಇಲ್ಲಿ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅದೇ ಮೆಜರ್ಮೆಂಟಲ್ಲಿ 1.5 ಕಪ್ಪಷ್ಟು ಬೆಲ್ಲ ತೊಗೊಳ್ಬೇಕು. ಉಂಡೆ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದೆಡೆ ಪಾಕ ಬರೋಕ್ಕೆ ಇಟ್ಟಿದ್ದೀನಿ. ಫಸ್ಟಿಗೆ ಒಂದು ಪ್ಯಾನ್ ತೊಗೊಂಡು ಕಡಲೆ ಬೀಜನ ಹುರಿದಿಟ್ಕೊಳ್ಳೋಣ. ಸಿಪ್ಪೆ ಗೋಲ್ಡನ್ ಬ್ರೌನ್ ಆಗೋ ತನಕ ನೀಟಾಗಿ ಹುರಿದಿಟ್ಕೊಳ್ಳೋಣ. ನೆಕ್ಸ್ಟ್ ಅದು ಆರಿದ ಮೇಲೆ ಸಿಪ್ಪೆ ಎಲ್ಲ ಬಿಡಿಸಿ ಕ್ಲೀನ್ ಮಾಡಿಟ್ಕೊಳ್ಳೋಣ. ಜಸ್ಟ್ ಇದು ನೋಡು, ಈ ಥರ ಫುಲ್ ಕಲರ್ ಚೇಂಜ್ ಆಗ್ತಾಯಿದೆ. ನಾವೆಷ್ಟು ಚೆನ್ನಾಗಿ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ತಂಬಿಟ್ಟು ಬರುತ್ತೆ. ಅಂದರೆ ನಾವು ಸಿಮ್ಮಲ್ಲೇ ಇಟ್ಬಿಟ್ಟು ರೋಸ್ಟ್ ಮಾಡಬೇಕು. ನೆಕ್ಸ್ಟ್ ಅದೇ ಪ್ಯಾನ್ಗೆ ಹುರ್ಗಡ್ಲೆ ಹುರಿದು ಇಟ್ಕೊಳ್ಳೋಣ. ಜಸ್ಟ್ ಅದು ಬಿಸಿ ಆದರೆ ಸಾಕು, ಹುರಿದಿಟ್ಕೊಳ್ಳೋಣ. ಸ್ವಲ್ಪ ಕ್ರಿಸ್ಪಿ ಸಾಕು, ತುಂಬ ರೋಸ್ಟ್ ಮಾಡೋದೇನು ಬೇಡ. ಇವನ್ ಪ್ಯಾನ್ ಬಿಸಿ ಇರುತ್ತೆ, ಒಂದು ಸ್ವಲ್ಪ ಹೊತ್ತು ಹಾಕಿ ಒಂದು ನಿಮಿಷ, 2 ನಿಮಿಷದಷ್ಟು ಅದನ್ನು ಬೆಚ್ಚಗೆ ಮಾಡಿದರೆ ಸಾಕು. ನೆಕ್ಸ್ಟು ಎಳ್ಳು ಹುರಿದಿಟ್ಕೊಳ್ಳೋಣ. ಆಲ್ರೆಡಿ ಪ್ಯಾನ್ ಬಿಸಿ ಇರುತ್ತೆ, ಬೇಗನೆ ಬಿಸಿ ಆಗುತ್ತೆ. ಜಸ್ಟ್ ಅದು ಚಟ್ಪಟ ಅಂದರೆ ಸಾಕು. ಎಳ್ಳು ಸ್ವಲ್ಪ ಚಟ್ಪಟ ಅಂದರೆ ಸಾಕು, ಜಾಸ್ತಿ ಬೇಡ. ಸೊ ನೆಕ್ಸ್ಟ್ ಇವನ್ ಗಸಗಸೆನ ಸ್ವಲ್ಪ ಸ್ಮೆಲ್ ಬರೋ ತನಕ ಹುರಿದ್ರೆ ಸಾಕು, ಜಾಸ್ತಿ ಏನು ಬೇಡ. ಇನ್ನೇನು ಆಲ್ಮೋಸ್ಟ್ ಪ್ಯಾನ್ ಬಿಸಿ ಇರುತ್ತೆ. ಅಕ್ಕಿ ಹುರ್ಕೊಳ್ಳೋಣ. ನೀವು ಯಾವ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಬೋದು, ಬಟ್ ನಾನು ರಾಜಮುಡಿ ರೈಸ್ ಯೂಸ್ ಮಾಡಿದ್ದೀನಿ. ಇದನ್ನು ಅಟ್ಲೀಸ್ಟ್ 6 to 7 ಮಿನಿಟ್ಸ್ ಹುರಿಬೇಕಾಗುತ್ತೆ. ಅಕ್ಕಿ ಕಲರ್ ಚೇಂಜ್ ಆಗೋ ತನಕ ಹುರಿದ್ರೆ ಸಾಕು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಯೆಲ್ಲೋ ಕಲರ್ ಆಗೋ ತನಕ ಹುರಿದ್ರೆ ಸಾಕು. ಸಪ್ರೇಟ್ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಕೂಲ್ ಆಗೋಕ್ಕೆ ಬಿಡಬೇಕು. ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅದೇ ಮೆಜರ್ಮೆಂಟಲ್ಲಿ ಬೆಲ್ಲ ತೊಗೋಬೇಕು. 1 ಕಪ್ ಅಕ್ಕಿಗೆ 1.5 ಕಪ್ಪಷ್ಟು ಬೆಲ್ಲ ಹಾಕಬೇಕಾಗುತ್ತೆ. 1 ಕಪ್ಪಷ್ಟು ನೀರು ಹಾಕಬೇಕು. ಅಂದರೆ ಬೆಲ್ಲ ಮುಳುಗೋ ಅಷ್ಟು ನೀರು ಹಾಕಿದರೆ ಸಾಕು. ಆಲ್ಮೋಸ್ಟ್ ಅದು ನೀಟಾಗಿ ಬೆಲ್ಲ ಎಲ್ಲ ಕುದ್ದು ಅದು ಒಂದೆಡೆ ಪಾಕ ಬರಬೇಕು. ಅಂದರೆ ನಾವು ಅದನ್ನು ಮುಟ್ಟಿದಾಗ ಒಂಥರ ಗಮ್ ಥರ ಅಂಟಬೇಕು. ಸೊ ಆಲ್ಮೋಸ್ಟ್ ಅದು ಪಾಕ ಬಂದಿದೆ ಅಂತ ಅರ್ಥ. 1.5 ಕಪ್ಪಷ್ಟು ನಾನು ಬೆಲ್ಲ ಹಾಕ್ತಾಯಿದ್ದೀನಿ, ಯಾಕೆಂದರೆ ನಾನು ಇದರಲ್ಲಿ 1 ಕಪ್ ಅಕ್ಕಿ ತೊಗೊಂಡಿದ್ದೆ. ಸೊ ನಾನಿಲ್ಲಿ ನೀರು ಹಾಕ್ತಾಯಿದ್ದೀನಿ. 1.5 ಕಪ್ಪು ಬೆಲ್ಲಕ್ಕೆ 1 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ಬೆಲ್ಲ ಮುಳುಗೋಷ್ಟು ಹಾಕಿದರೆ ಸಾಕು ನೀರು. ಇವನ್ನ ಕೊಬ್ಬರಿ ಕೂಡ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವನ್ ಆಲ್ಮೋಸ್ಟ್ ಅಕ್ಕಿ ಕೂಡ ಕೂಲ್ ಆಗಿದೆ. ಅದನ್ನು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಅದೇ ಜಾರ್ಗೆ ಇವನ್ ಹುರ್ಗಡ್ಲೆನೂ ಹಾಕ್ತಾಯಿದ್ದೀನಿ. ಇವನ್ ಏಲಕ್ಕಿನೂ ಹಾಕ್ತಾಯಿದ್ದೀನಿ. ಅದನ್ನು ಬಿಡಿಸಿ ಹಾಕ್ತಾಯಿದ್ದೀನಿ. ಕೆಲವರು ಸಪ್ರೇಟ್ ಪೌಡ್ರು ಮಾಡಿ ಹಾಕ್ತಾರೆ, ಬಟ್ ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. 1 kg ಅಷ್ಟು ಅಕ್ಕಿನ ಹುರಿದು ತಂಬಿಟ್ಟು ಮಾಡ್ಕೋಬೇಕು ಅಂದರೆ ನೀವು ಅಕ್ಕಿನ ಮಿಲ್ ಮಾಡಿಸಿ ಮಾಡ್ಕೋಬೇಕು. ಬಟ್ ನಾನು ಜಸ್ಟ್ 1 ಬೌಲ್ ಅಷ್ಟು ಅಕ್ಕಿನ ತೊಗೊಂಡು ತಂಬಿಟ್ಟು ಮಾಡ್ತಾಯಿರೋದು. ಅದು ಫುಲ್ ಫೈನ್ ಪೌಡ್ರ್ ಆಗೋ ತನಕ ನೀವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪನೂ ತರಿ ಬರಬಾರ್ದು. ಒಂಥರ ತರಿ ಬಂದರೆ ತಂಬಿಟ್ಟು ಚೆನ್ನಾಗಿ ಅನಿಸಲ್ಲ. ನಿಮಗೆ ಆ ಥರ ತರಿ ಬಂದರೆ ನೀವು ಅದನ್ನು ಜರಡಿ ಮಾಡ್ಕೊಳ್ಳಿ. ಸೊ ಆವಾಗ ತಂಬಿಟ್ಟು ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವನ್ ಪಾಕ ಕೂಡ ರೆಡಿಯಾಗಿದೆ. ಅದು ಹೇಗೆ ಅಂದರೆ ಲೈಕ್ ಗಮ್ ಥರ ನಮಗೆ ಅಂಟಬೇಕು. ಈ ಥರ ಲೇಯರ್ ಬರಬೇಕು. ನೋಡಿ ಎಷ್ಟು ನೀಟಾಗಿ ನಮಗೆ ಲೇಯರ್ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಇದು ಪೌಡರ್ ಆಗಿದೆ. ಫೈನ್ ಪೌಡರ್ ಆಗಲಿಲ್ಲ ಅಂದರೆ ಜಸ್ಟ್ ರವೆ ಅನಿಸಿದರೆ ನೀವು ಬೇಕಿದ್ದರೆ ಜರಡಿ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ಫೈನ್ ಪೌಡರ್ ಆಗಿದೆ, ಜರಡಿ ಅವಶ್ಯಕತೆ ಇಲ್ಲ. ಸೊ 1 ಬೌಲ್ಗೆ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸೊ ಇವನ್ ಹುರ್ಗಡ್ಲೆ ತಂಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ನಾನು ಇದಕ್ಕೆ ಏಲಕ್ಕಿ ಮತ್ತು ಕಡಲೆ ಹುರಿದಿರೋ ಅಕ್ಕಿನ ಹಾಕ್ಬಿಟ್ಟು ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೆ. ನೋಡಿ ಇಟ್ಟಿದೆ ಪೌಡ್ರು. ಈ ಥರ ನೀವು ಸಣ್ಣ ಮಾಡ್ಕೋಬೇಕು. ತರಿ ಇದ್ದರೆ ಚೆನ್ನಾಗಿ ಅನಿಸಲ್ಲ.
ಸೊ ಇವನ್ ಕಡಲೆ ಬೀಜನೂ ಕೂಡ ಹೀಗೆ ಪೌಡರ್ ಮಾಡ್ಕೋಬೇಕು. ಅಂದರೆ ಲೈಕ್ ತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಜಸ್ಟ್ ಹಾಫ್ ಆನ್ ಮಾಡಿದರೆ ಸಾಕು. ಒಂದೆರಡು ಸಲ ತಿನ್ನಬೇಕಾದ್ರೆ ನಮಗೆ ಬಾಯಿಗೆ ಸಿಗಬೇಕು. ಅದು ಫೈನ್ ಪೌಡ್ರು ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸಲ್ಲ. ಸೊ ನಮಗೊಂಥರ ತರಿಯಾಗಿ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಎಳ್ಳು ಹಾಕೋಣ. ಎಳ್ಳು ಆಪ್ಷನಲ್. ನೀವು ಬೇಕಾದರೆ ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಯಾವ್ದು ಬೇಕಾದರೂ ಹಾಕ್ಬೋದು. ಇವನ್ ಬಿಳಿ ಎಳ್ಳನ್ನು ಹಾಕಿ ಕಪ್ಪೆಳ್ಳೂ ಹಾಕ್ಬೋದು. ಬಟ್ ನಾನಿಲ್ಲಿ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಗಸಗಸೆ ಹಾಕಿ ನೆಕ್ಸ್ಟ್ ನೀಟಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ತುರಿದಿಟ್ಕೊಂಡಿರೋ ಕೊಬ್ಬರಿ ತುರಿನ ಹಾಕಬೇಕು. ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೀವು ಈ ತಂಬಿಟ್ಟನ್ನ ಮಾಡಿ 1 ಮಂತ್ ತನಕ ಇಟ್ಕೊಂಡ್ರೂ ಏನೂ ಹಾಳಾಗಲ್ಲ. ಇವನ್ ಫ್ರೀ ಇದ್ದಾಗ ಬೇಕಾದರೂ ನೀವು ಮಾಡ್ಕೋಬಹುದು. ಸೊ ನೀವು ಯಾವಾಗ ಬೇಕು ಆವಾಗ ಮಾಡ್ಕೊಂಡು ತಿನ್ಬಹುದು. ಪೌಡರ್ ಮಾಡಿ ಮಿಕ್ಸಿಂಗ್ ಎಲ್ಲ ರೆಡಿಯಾಗಿದೆ. ಇವನ್ ಬೆಲ್ಲದ ಪಾಕನೂ ಕೂಡ ರೆಡಿಯಾಗಿದೆ. ಪಾಕ ಸ್ವಲ್ಪ ಆರಬೇಕು, ಬಿಸಿ ಹಾಕಬಾರ್ದು. ಸ್ವಲ್ಪ ಬಿಸಿ ಇದ್ದರೆ ಸಾಕು. ನೆಕ್ಸ್ಟು ಬೌಲ್ಗೆ ಹಾಕಿ ನೀಟಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು. ಅದು ಸ್ವಲ್ಪ ಬಿಸಿ ಇದ್ದಾಗೇ ಉಂಡೆಗಳನ್ನ ಕಟ್ಟಬೇಕು. ಆದಷ್ಟು ತೆಳುನೇ ಕಲಸಿ, ಯಾಕಂದರೆ ತಂಬಿಟ್ಟು ಆರ್ದಂಗೂ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ನೀವು ಸಾಫ್ಟಾಗಿ ಕಲಸಿದ್ರೆ ಇವನ್ ತಂಬಿಟ್ಟು ಕೂಡ ಸಾಫ್ಟಾಗಿರುತ್ತೆ, ಇಲ್ಲಾಂದರೆ ಗಟ್ಟಿ ಅನಿಸುತ್ತೆ. ನೀವು ಬೇಕಾದರೆ 1 ವೀಕ್ ಅಥವಾ 1 ಮಂತ್ ತನಕ ಇಟ್ಕೊಂಡು ತಿನ್ನಬಹುದು. ಸ್ವೀಟ್ ಕಮ್ಮಿ ಬೇಕು ಅಂದರೆ ನೀವು ಸ್ವೀಟ್ ಕಮ್ಮಿ ಹಾಕ್ಕೊಳ್ಳಿ. ಮತ್ತು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ. ಯಾಕೆಂದರೆ ಬೆಲ್ಲದ ಪಾಕ ಬಿಸಿ ಇದೆ, ಕೈಯಲ್ಲಿ ಮಾಡೋಕ್ಕೋದ್ರೆ ಕೈ ಸುಡುತ್ತೆ. ನಾವು ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ತೀವಿ ಅದೇ ಕನ್ಸಿಸ್ಟೆನ್ಸಿಲಿ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಸೊ ಇವಾಗ ನಾವು ಮಾಡ್ತಿರೋ ತಂಬಿಟ್ಟು ಶಿವರಾತ್ರಿ ಸ್ಪೆಷಲ್ ಆಗಿರೋದ್ರಿಂದ ದೇವರ ನೈವೇದ್ಯಕ್ಕೆ ತುಂಬಾ ಸೂಕ್ತ. ಸೊ ಹಾಗೆ ನೀವು ಪಾಕ ಹಾಕಬೇಕಾದ್ರೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಎಲ್ಲ ಒಟ್ಟಿಗೆ ಹಾಕಿದರೆ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ, ಆಮೇಲೆ ತೆಳ್ಳಗಾಗಿಬಿಟ್ರೆ. ಸೊ ನೋಡಿಕೊಂಡು ಸ್ವಲ್ಪನೇ ಹಾಕಬೇಕು. ಸ್ಟಾರ್ಟಿಂಗ್ ನೀವು ಸ್ಪೂನಲ್ಲಿ ಕಲಿಸ್ಕೊಳ್ಳಿ, ಯಾಕಂದರೆ ಪಾಕ ಸ್ವಲ್ಪ ಬಿಸಿ ಇರುತ್ತಲ್ಲ ಅದಕ್ಕೆ. ಆಮೇಲೆ ನೀವು ಕೈ ಯೂಸ್ ಮಾಡಿ ಕಲಿಸ್ಕೊಡಿ. ಆಲ್ಮೋಸ್ಟ್ ಅದು ಸ್ವಲ್ಪ ಬಿಸಿ ಇದ್ದಾಗೆ ಕಟ್ಟಬೇಕು. ತುಂಬ ಬಿಸಿ ಬೆಲ್ಲದ ಪಾಕನ ಹಾಕಬೇಡಿ. ಸ್ವಲ್ಪ ಆರಿದ ಮೇಲೆ ಪಾಕನ ಹಾಕಬಿಟ್ಟು ಆಮೇಲೆ ಸ್ವಲ್ಪ ಬಿಸಿ ಇದ್ದಂಗೆ ಉಂಡೆಗಳನ್ನ ಕಟ್ಟಬೇಕು. ತಣ್ಣಗಾದ್ಮೇಲೆ ಕಟ್ಟಕ್ಕೆ ಬರಲ್ಲ. 2 ನಿಂಬೆಹಣ್ಣು ಗಾತ್ರದಷ್ಟಪ್ಪ ಈ ಥರ ಕನ್ಸಿಸ್ಟೆನ್ಸಿ. ನೀವು ಇಷ್ಟು ಗಟ್ಟಿ ಇದನ್ನು ಇಟ್ಕೊಂಡು ಹಿಂಗೆ ಕಟ್ಟಬೇಕಾಗುತ್ತೆ. ಹೊಡ್ಕೋಬಾರ್ದು, ಉಂಡೆ ಫುಲ್ ಗಟ್ಟಿಯಾಗಿರಬೇಕು. ಆಮೇಲೆ ಸ್ಮೂತಾಗಿರಬೇಕು, ಅದು ತುಂಬ ಹಾರ್ಡ್ ಆಗಬಾರ್ದು ಉಂಡೆ. ಸೊ ನೋಡಿ, ಈಸಿ ಆ್ಯಂಡ್ ಕ್ವಿಕ್ಕಾಗಿ ನೀವು ಮನೇಲೇ ಮಾಡಿಕೊಂಡು ತಿನ್ಬಹುದು. ಹೆಲ್ತಿಯಾಗಿ ಕೂಡ ತುಂಬಾ ಒಳ್ಳೆಯದು. ಸೊ ಆಗಲೇ ಹೇಳ್ದಂಗೆ ನೀವೇನಾದರೂ 1 kg ಮಾಡಿಸೋದಾದರೆ ಅಕ್ಕಿನ ಹುರಿದು ಮಿಲ್ಲಿಗೆ ಕೊಟ್ಬಿಟ್ಟು ಹಿಟ್ಟನ್ನು ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಇಷ್ಟೇ ನೀವು ಮಾಡೋದಾದರೆ ಮನೇಲೇ ಪೌಡ್ರ್ ಮಾಡ್ಕೊಳ್ಳಿ. ನಾನು ತಗೊಂಡಿರೋ ಹಿಟ್ಟಲ್ಲಿ ಒಂದು 25 ಉಂಡೆ ಆಗಿದೆ. ಉಂಡೆ ಕಟ್ಟಬೇಕಾದ್ರೆ ತುಪ್ಪ ಯೂಸ್ ಮಾಡಿ, ಕೈಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಶಿವರಾತ್ರಿ ಪ್ರಯುಕ್ತ ಎಷ್ಟು ಈಸಿಯಾಗಿ ಮನೆಯಲ್ಲೇ ಅಕ್ಕಿ ತಂಬಿಟ್ಟು ಮಾಡ್ಕೋಬಹುದು. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಲೈಕ್, ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಪ್ರೀತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.